ರಾವ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಸಿಹಿ ಕುಂಬಳಕಾಯಿದು ಗೊಜ್ಜು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನೋಡಿ, ಒಂದು ಸಣ್ಣ ಪೀಸ್ ಸಿಹಿ ಕುಂಬಳಕಾಯಿ ಚೆನ್ನಾಗಿ ತೊಳೆದು ಅದನ್ನು ಪೀಸ್ ಮಾಡಬೇಕು. ಮತ್ತು ಅದರದ್ದು ತಿರುಳನ್ನು ಸೆಪ್ರೇಟ್ ಮಾಡಬೇಕು. ಆ ತಿರುಳನ್ನು ಕೂಡ ಸಾಸಿವೆ ಮಾಡಲಿಕ್ಕೆ ಆಗ್ತದೆ, ಅದು ಇನ್ನೊಂದು ಸಲ ತೋರಿಸ್ತೇನೆ. ತಿರುಳನ್ನು ಸೆಪ್ರೇಟಾಗಿ ತೆಗೆದಿಟ್ಕೊಂಡ್ರೆ ಆಮೇಲೆ ಅದನ್ನು ಹೋಳು ಹೋಳಾಗಿ ಕತ್ತರಿಸಬೇಕು. ನೋಡಿ, ಈಗ ಸಣ್ಣಕ್ಕೆ ಕಟ್ ಮಾಡಬೇಕು. ಅದನ್ನು ಫಸ್ಟಿಗೆ ಬೇಯಿಸಬೇಕು. ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಪಾತ್ರೆಗೆ ಹಾಕಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಬಾರ್ದು, ಅರ್ಧ ಅಥವಾ ಮುಕ್ಕಾಲು ಲೋಟೆಯಷ್ಟು ನೀರು ಹಾಕಬೇಕು. ಆಮೇಲೆ ಅರಿಶಿಣ ಅರ್ಧ ಸ್ಪೂನು, ಬೆಲ್ಲ ಒಂದು ಸಣ್ಣ ಗಾತ್ರದ ಲಿಂಬೆ ಗಾತ್ರದ ಬೆಲ್ಲ. ಅದು ಸಿಹಿ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ 1 ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನು ಜೀರಿಗೆ, ಆಮೇಲೆ ಹಸಿಮೆಣಸು. ಇದು ಚಿಕ್ಕದಾದ್ರಿಂದ 4 ಹಾಕಿದ್ದೇನೆ, ದೊಡ್ಡದಾದರೆ 2 ಸಾಕು. ಹಾಗೆ ಹುಣಸೆ ಹುಳಿ ಅರ್ಧ ಲಿಂಬೆ ಗಾತ್ರದಷ್ಟು. ಆಮೇಲೆ ಇಷ್ಟನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಬೇಯಿಸಿ ಆದಮೇಲೆ ಅದನ್ನು ತಣಿಲಿಕ್ಕೆ ಇಡಬೇಕು. ಬಿಸಿಯಲ್ಲಿ ಮಿಕ್ಸಿಗೆ ಹಾಕಿ ರಟ್ತದೆ. ಹಾಗೆ ತಣಿಯುವಷ್ಟರಲ್ಲಿ ನಾವು ತೆಂಗಿನಕಾಯಿಯನ್ನು ಕಟ್ ಮಾಡಿ ಅದನ್ನು ಪೀಸ್ ಮಾಡ್ಕೊಳ್ಬೇಕು ಫಸ್ಟಿಗೆ, ಇಲ್ಲಾಂದರೆ ಅದು ಹೋಳು ಉಳಿತದೆ. ಅದಕ್ಕೋಸ್ಕರ ನೋಡಿ, ಸಣ್ಣಕ್ಕೆ ಪೀಸ್ ಮಾಡ್ಕೊಂಡಾಯಿತು. ಆಮೇಲೆ ಅದಕ್ಕೆ ಹೋಳನ್ನು ಹಾಕಬೇಕು. ಬೇಯಿಸಿಟ್ಟದ್ದು ತಣಿದ ಮೇಲೆ ಹೋಳನ್ನು ಹಾಕಿ ಅದನ್ನು ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಬಿಕೊಳ್ಬೇಕು. ತುಂಬ ಸಣ್ಣ ಆಗೋದು ಬೇಡ. ನೋಡಿ, ಈ ತರಹದಕ್ಕೆ ಸಣ್ಣ ಮಾಡಿಕೊಂಡು ಪಾತ್ರೆಗೆ ಹಾಕಿ ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಚಂದ 2 ಸ್ಪೂನಷ್ಟು ತೆಂಗಿನ ಎಣ್ಣೆ, ಆಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಆಮೇಲೆ 1 ಮೆಣಸು, ಕೆಂಪು ಮೆಣಸು ಕಟ್ ಮಾಡಿ ಹಾಕಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಒಂದು ಚಂದ ಒಗ್ಗರಣೆ ಮಾಡಿದರೆ ನಮಗೆ ಸಿಹಿ ಕುಂಬಳಕಾಯಿ ಊಟಕ್ಕೆ, ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಸವಿಯಲು ಸಿದ್ಧ ಆಗಿರ್ತದೆ. ಈ ವಿಡಿಯೋ ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.